ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಭಾನುವಾರದ ಮಿನಿ ಬ್ಲಾಗು. ಇಂದಿನ ದಿವಸನೇ ನಮ್ಮ ಮನೇಲಿ ಹೇಳಿದ್ರು ಇವತ್ತು ಮತಿತಾಳೇಶ್ವರನ ದೇವಸ್ಥಾನಕ್ಕೆ ಹೋಗೋಣ, ತುಂಬ ದಿವಸ ಆಯಿತು ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ನಾವು ಹೊರಟ್ವಿ. ಅಲ್ಲೇ ಸ್ನಾನ ಮುಗಿಸಿ ನೋಡಿ ಈ ತಾತನ ಹೊಟ್ಟೆಪಾಡು ಹಣೆಗಿಡೋದು. ತುಕ್ಕೆ ಹಾಲು ಹಾಕಿ ದೇವಸ್ಥಾನದ ಕಡೆಗೆ ಹೊರಟ್ವಿ. ಇಲ್ಲೂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಎಂಥ ಚರ್ಮ ರೋಗದಿಂದ ಬರಳ್ತಾ ಇರೋರ್ಗು ಉತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡ್ತಾರೆ. ನಾವು ಕೂಡ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬರೋಷ್ಟರಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅಲ್ಲಿಂದ ಬಂದು ಕಾಳೆಲ್ಲ ರುಬ್ಕೊಟ್ಟು ಅಡುಗೆ ಎಲ್ಲ ರೆಡಿ ಆಯಿತು. ಮತ್ತೆ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಎಲ್ಲ ನಾವು ಮಾಡಿರೋದೆಲ್ಲ ಇಟ್ಟು ಅಮ್ಮನ ಜೊತೆ ಒಂದು ಸೆಲ್ಫಿ ತಗೊಂಡು ನಾನು ಇವತ್ತು ಇಲ್ಲಿ ಬಂದಾಗೆಲ್ಲ ಒಪ್ಪತ್ತು ಉಪವಾಸ ಇದ್ದು ನೆಲದೊಪ್ಪತ್ತು ಅಂತ ಹೇಳಿ ಇಲ್ಲಿ ಒಪ್ಪತ್ತಿನ ಉಪವಾಸ ನಾವು ಬಿಡೋದು. ಇದೇ ಥರ ದೇವಸ್ಥಾನದ ಪದ್ಧತಿ ಇದು. ಎಲ್ಲಾರ್ದು ಕೂಡ ಊಟ ಮುಗೀತು. ಹಾಗೆ ನಮ್ಮನೇಲಿ ದೊಡ್ಡವರು ಹೇಳ್ತಾರೆ ಅಲ್ಲಿ ಒಡೆ ಬೇಯಿಸಿರೋ ಎಣ್ಣೆನ ಸ್ವಲ್ಪ ಎತ್ಕೊಂಡು ಮೈಗೆಲ್ಲ ಸವರ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲ ಮುಗೀತು, ನಾವು ಕೂಡ ಹೊರಟ್ವಿ. ಅಮ್ಮ ದಾರಿಲಿ ಏನು ಹೇಳ್ತಾರೆ ಕೇಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇವತ್ತಿನ ದಿನಚರಿ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.